टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪಾಲ್ಗಾಮ್ ದಾಳಿ ಬಳಿಕ ಮೆಗಾ ಆಪರೇಷನ್ ಶುರುವಾಗಿದೆ. ಹಲವು ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಈಗ ಚುರುಕಾಗಿದೆ. ಶಂಕಿತ ಉಗ್ರರನ್ನ ಮನೆಗಳಿಗೆ ನುಗ್ಗಿ ಸೇನಾ ವಿಚಾರಣೆ ನಡೆಸ್ತಾ ಇರೋದು. ಟಿವಿ9 ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಬನ್ನಿ ಈ ಬಗ್ಗೆ ಜಾಯಿಂಟ್ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತೀಯ ಸೇನೆ ಉಗ್ರರ ವಿರುದ್ಧ ಮೆಗಾ ಆಪರೇಷನ್ ಶುರು ಮಾಡಿದೆ. ಹಲವು ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಶಂಕಿತ ಉಗ್ರರ ಮನೆಗಳಿಗೆ ನುಗ್ಗಿ ವಿಚಾರಣೆ ನಡೆಸುತ್ತಿದ್ದಾರೆ. ನಾವು ಈಗ ಪಹಲ್ಗಾಮ್ನಲ್ಲಿ ಇದ್ದೇವೆ. ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ ಅಂದರೆ ಭಾರತೀಯ ಸೇನೆಯ ಜಾಯಿಂಟ್ ಸ್ಪೆಷಲ್ ಫೋರ್ಸ್ನ ಕಮಾಂಡೋಗಳು ನಡೆಸುತ್ತಿರುವ ಕಾರ್ಯಾಚರಣೆ ಸ್ಥಳದಲ್ಲಿ ಇದ್ದೇವೆ. ನಾವು ನಿಮಗೆ ಸೇನೆಯ ಶೋಧ ಮತ್ತು ಕೂಂಬಿಂಗ್ ನಡೆಸುವ ದೃಶ್ಯಗಳನ್ನು ತೋರಿಸ್ತೇವೆ. ಪಹಲ್ಗಾಮ್ನಲ್ಲಿ ಸಾಕಷ್ಟು ಕಟ್ಟೆಚ್ಚರ ವಹಿಸಲಾಗಿದ್ದು ಸೇನೆ ತೀವ್ರ ನಿಗಾ ವಹಿಸಿದೆ. ಇಲ್ಲಿ ಸುತ್ತಲೂ ಕಾಡು ಮತ್ತು ಬೆಟ್ಟ ಗುಡ್ಡಗಳು ಇವೆ. ಇದೇ ರೀತಿಯ ಸ್ಥಳವನ್ನು ಉಗ್ರರು ಬೈಸರನ್ ಕಣಿವೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ರು. ಯಾಕಂದರೆ ಆ ವೇಳೆ ಅಲ್ಲಿ ಕೇವಲ ಪ್ರವಾಸಿಗರು ಮಾತ್ರ ಇದ್ರು. ಮುಂದೆ ನೀವು ನೋಡ್ತಾ ಇದ್ದೀರಿ, ಟಿವಿ9ನಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇವು. ಇಲ್ಲಿ ಯೋಧರು ಯಾವ ರೀತಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಎಂದು ನೋಡಿ. ಇಲ್ಲಿಯೇ ಉಗ್ರರ ಚಲನವಲನಗಳು ನಡೆಯುತ್ತವೆ. ಇದೇ ಪ್ರದೇಶದಲ್ಲಿ ಸೈನಿಕರು ಒಂದು ಮರದಿಂದ ಇನ್ನೊಂದು ಮರವನ್ನು ಅಡ್ಡಲಾಗಿ ಮಾಡಿಕೊಂಡು ಯಾವ ರೀತಿ ಮುಂದೆ ಸಾಕ್ತಿದ್ದಾರೆ ನೋಡಿ. ನಮ್ಮ ವೀರ ಸೈನಿಕರು ಹಗಲು ರಾತ್ರಿ ಎನ್ನದೇ ಇಲ್ಲಿ ಶೋಧ ಮಾಡ್ತಿದ್ದಾರೆ. ಇವು ಎಕ್ಸ್ಕ್ಲೂಸಿವ್ ದೃಶ್ಯವಾಗಿದ್ದು ಗುಪ್ತಚರ ಇಲಾಖೆಯವರು ನೀಡಿದ ಮಾಹಿತಿಯ ಮೇರೆಗೆ ಎಲ್ಲೆಲ್ಲಿ ಉಗ್ರರು ಅಡಗಿರುವ ಶಂಕೆ ಇದೆ ಅಲ್ಲೆಲ್ಲ ಯೋಧರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ನಮ್ಮ ಕ್ಯಾಮರಾ ಪರ್ಸನ್ ನಿಮಗೆ ತೋರಿಸ್ತಿದ್ದಾರೆ. ಈ ಸೈನಿಕರು ಬ್ಯಾಕಪ್ ಟೀಮ್ ಆಗಿದ್ದು ಮರದ ಹಿಂದೆ ಈ ರೀತಿ ಅವಿತಿರ್ತಾರೆ. ಮುಂದೆ ಹೋಗೋ ಸೈನಿಕರನ್ನ ಇವರು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಮುಂದೆ ಹೋದ ಸೈನಿಕರಿಗೆ ಏನಾದರೂ ಸಮಸ್ಯೆ ಆದರೆ ಹಿಂದೆ ಇರುವ ಈ ಸೈನಿಕರು ಅವರಿಗೆ ನೆರವಿಗೆ ನಿಲ್ತಾರೆ. ಇದೇ ರೀತಿ ಸೈನಿಕರು ಉಗ್ರರ ಮೇಲೆ ಹದ್ದಿನ ಕಣ್ಣಿಟ್ಟು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸೈಯದ್ ಮುರ್ಸಾ ಜೊತೆ ಇರ್ಫಾನ್ ಕುರೇಶಿ, ಟಿವಿ9 ಪಹಲ್ಗಾಮ್.